ಇಲ್ಲೊಂದು ಗಾಡಿ ಇದೆ, ಇದು ಒಂದು ಗಾಡಿ ನಂದು, ಒಂದು ಗಾಡಿ ತಾತರದಕ್ಕೆ ಇನ್ನೊಂದು ಗಾಡಿ ಫ್ರೀ ಕೊಡ್ತಾ ಇದ್ದಾರೆ. ಶೋರೂಮ್ ಅಲ್ಲಿ ಒಂದು ಗಾಡಿ ತಂದ್ರೆ ಇನ್ನೊಂದು ಗಾಡಿ ಫ್ರೀ ಕೊಡ್ತಾರಂತೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಹಿಂಗ್ ಅನ್ಬೇಡ್ರಿ, ಹಿಂಗ್ ಹಿಡ್ಕೊಂಡು ಹಿಂಗ್ ಹೇಳಿರಿ. ಇವಾಗ ಹೆಂಗ್ ಮಾಡ್ಬೇಕು? ವೆರಿ ಗುಡ್ ಮಾರ್ನಿಂಗ್ ಟು ನ್ಯೂ ವ್ಲಾಗ್, ಒಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲೇ ಚೈನ್ ಲೂಪ್ ಮಾಡ್ತಾ ಇದೀವಿ. ಬೆಳಗ್ಗೆನೆ 9:41 ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಬೇರೆ ಇದು ಮಾಡ್ಬೇಕು ಅನ್ಸುತ್ತೆ. A few minutes later. ವಾಶ್ ಮಾಡೋ ಟೈಮಲ್ಲೇ ಮಳೆ ಬಂದ್ಬಿಡ್ತು. ಇನ್ನೊಂದು ಕವರ್ ಹಾಕೊಂಡು ಟೇಪ್ ಹಾಕಿಸ್ಕೊಂಡು ಇದು ನಿಜವಾರ ಗೊತ್ತೈತಿ. ಕನ್ನಡಕ ಎಲ್ಲ ಹಾಕೋತಾ ಇದೀವಿ, ಕೂದಲೇ ಇಲ್ಲ ಈಗ ಅದಕ್ಕೆ. ಆಯ್ತು, ಆಮೇಲೆ ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದೀವಿ. ಮೈಸೂರಿಗೆ ಹೋಗಕ್ಕಿಂತ ಮುಂಚೆ ಮಂಜು ವೈಟಿ ಅವ್ರ ಮನೆ ತಗೋಗ್ಬೇಕು, KR ಪೇಟೆಗೆ. ಅಲ್ಲಿಗೆ ಹೋಗ್ಬಿಟ್ಟು ಅದಾದ್ಮೇಲೆ ಮೈಸೂರಿಗೆ ಹೋಗ್ತೀವಿ ಜೊತೆಲಿ. ಜಿಪ್ಸಿ ಹೋಯ್ತು, ಜಿಪ್ಸಿ. ಇವಾಗ ಪೆಟ್ರೋಲ್ ಹಾಕ್ಸಿದೀವಿ. 901 ರೂಪಾಯಿ 41 ಪೈಸಾ ಆಯ್ತು ಅಂಕಲ್. ಇವಾಗ ಮಂಜು ವೈಟಿ ಮನೆ ಹತ್ರ ಬಂದ್ವಿ. ಚಿನ್ನು ನಮ್ಮ ಜೊತೆ ಒಬ್ರು ಚಿನ್ನು ಅಂತಿದ್ರೆ. ಈ ಒಂದು ಸ್ವಲ್ಪ ದಿನಗಳಿಂದ ಇವ್ರಿಗೆ ಚಿನ್ನು ಅಂತ ಕರಿತಾ ಇದೀವಿ. ಏನಕ್ಕೆ ಅಂದ್ರೆ ಇವರು ನಮ್ಮ ಎಲ್ಲಾರ್ಗು ಪ್ರೀತಿಯಿಂದ ಮಾತಾಡಿಸ್ತಾರೆ, ಎಲ್ಲಾರ್ಗು ನಮ್ಗೆ. ಅದಕ್ಕೋಸ್ಕರ ಯಾರು ಅಂತಂದ್ರೆ ಇವರೇ ನಮ್ ಚಿನ್ನು. ಹಾಯ್, ಏನಾದ್ರು ಮಾತಾಡೋ ಚಿನ್ನು. ಇವನ್ ಹೆಸರು ಹೆಂಗ್ ಗೊತ್ತಾ? ಚಿನ್ನು ಅಂತ. ಚಿನ್ನು, ಅಲ್ಲಿ ಮೆಡಿಕಲ್ ಎಲ್ಲ ಐತೆ ಹೇಳಿ ಇವಾಗ. ಏನ್ ತಾಳಕ್ಕೆ ಅಲ್ಲಿ ಹೋಗ್ಬಿಟ್ಟು 3 ನಿನಗೇನು ಮಾಡಲ್ಲ ಕಣ. ಆಯ್ತು, ಇವಾಗ ಅಲ್ಲಿ 3 ಇದನ್ನ ORS ತಗೊಂಬರ್ಬೇಕಂತೆ. ಬರಲ್ಲ ಮೆಡಿಕಲ್ಗೆ ಹೋಗಿ ಇವಾಗ. ಇದ್ರದ್ ಕೀ ಅಲ್ಲ ಬಾ, ಇವಾಗ ORS ತಗೊಂಬರೋಣ. ಗಾಡಿ ಓಡ್ಸಕ್ ಬರ್ತದ ನಿಂಗೆ? ಬೇಡ ಬಿಡು ಅಲ್ಲಿ. ಏನು ನಮ್ಗೆ ಎಂತೆಂತವ್ರು ಕಾಂಪ್ಲಿಮೆಂಟ್ ಕೊಡ್ತಾರ ಗೊತ್ತಾ? ಯಾರು ಕೇಳಿದ್ರೆ ದಂಗ. ಯಾರು? ನಮ್ ಬೈಕಿಂಗ್ ಸ್ಕಿಲ್ಸ್ ಬಗ್ಗೆ. ಬೈಕಿಂಗ್ ಸ್ಕಿಲ್ಸ್ ಅಲ್ಲ, ಬೈಕಿಂಗ್ ಕಿಲ್ಸ್. ಇವನಿಗೆ ಬೈಕ್ ಎಳಿಯಕ್ ಒಬ್ಬ ಬೇಕು ಇಲ್ಲಿ, ಇವನಿಗೆ ಬೈಕಿಂಗ್ ಸ್ಕಿಲ್ಸ್. ಇವನಿಗೆ 3 ORS ಬಾಟಲ್ ತಗೊಂಬರ್ಬೇಕು ಇವಾಗ. ಬಾಟ್ಲ್ ಅಲ್ಲ, ಆರು ನೋಡಿ. ಬತ್ತಾ ಇಲ್ಲ, ಅದಕ್ಕೆ ಹೇಳಿದ್ ಹೊಡಿ ಅಂತ. ಅಲ್ಲ, ಜೋರಾಗಿ ಅನ್ಬೇಕಲ್ಲಿ. ORS ತಗೊಂಡಿದೀವಿ. ORS ಅಲ್ಲಿ ಆಪಲ್ ಫ್ಲೇವರ್ ಬರುತ್ತೆ, ಆರೆಂಜ್ ಫ್ಲೇವರ್ ಬರುತ್ತೆ. ಆರೆಂಜೇ ಚೆನ್ನಾಗಿರೋದು ಅಂತಂದ್ರೆ. ಕಾರ್ ಬತ್ತೈತೆ ಹೇಳಿ. ಪಾಂಪಾಮ್ ಅನ್ನು ಪಾಂಪಾಮ್ ಇದು ಹೆಂಗೆ ಗೇರ್ ಹಾಕದ? ಸುಮ್ನಿರ ಹಿಡಿದಿದ್ದೀನಿ ಕಣ. ಮೇಕಾ ಲೇ, ನೀವ್ ಫಸ್ಟ್ನೇ ಗೇರೆಲ್ಲ ಇದೆಯಾ? ಇನ್ನ ಹಿಂಗ್ ಮೇಕ್ ಎತ್ತಿದ್ಯಲ್ಲ ಕೆಳಿಕೆ. ಒಂದು ಆಯ್ತು, ಇವಾಗ ನ್ಯೂಟ್ರಲ್ ಬಿತ್ತು, ಒಂದಿಂದ ನ್ಯೂಟ್ರಲ್ ಬಂತು. ಲೇ, ಒಂದು ಇದು ಒಂದು ನ್ಯೂಟ್ರಲ್ ಹಿಂಗೆ ಸ್ಟ್ರೈಟ್ ಇರಲ್ಲ. ಇನ್ನು 120 ಎಷ್ಟೈತೆ ಹೇಳೋದು? 110 ಹೋಗಿದ್ದೀನಿ ಅವತ್ತು ಬರುವಾಗ. ಹಲೋ ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜು ವೈಟಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ವ್ಯೂವರ್ ಸಬ್ಸ್ಕ್ರೈಬರ್ ಸಿಕ್ಕಿರೋದು ನಮ್ಗೆ. ಎಷ್ಟನೇ ಕ್ಲಾಸ್ ನೀನು? 6th ಇನ್ನ ನೀನು. ಏನು ನಿನ್ ಹೆಸರೇನು? ಧ್ರುವ ಸರ್ಜಾ. ಧ್ರುವ ಸರ್ಜನ್ ಜೊತೆ ಮಾತಾಡ್ತಾ ಇದೀವಿ ಇವತ್ತು. ಒಂದು ಡೈಲಾಗ್ ಹೊಡಿತೀನಿ, ಹಿಡ್ಕೊಳ ಮುಂದೆ. ನೋಡ್ರಿ, ಒಂದು ಫುಲ್ ಗಾಡಿ ಹೆಸರೆಲ್ಲ ಕ್ಲೀನ್ ಆಗಿ ಹೇಳ್ತಾನೆ. KTM ಡ್ಯೂಕ್ 390 ಅಂತೆಲ್ಲ. ಬೈಕ್ ಬಗ್ಗೆ ಚೆನ್ನಾಗಿ ಐಡಿಯಾನು ಇದೆ ಇವನ್ಗೆ. ಹೆಂಗಂದ್ರೆ 2 ಸೆಕೆಂಡ್ ಟಕ್ ಅಂತ ಹೆಂಗ್ ಹೇಳ್ದ ನೋಡ್ದ. KTM ಡ್ಯೂಕ್ 390 ಕರೆಕ್ಟ್ ಆಗಿ. ನಾವು ಚಿನ್ನು ಅಂದ್ರೆ ಕರಿ ಚಿನ್ನು ಅಂತೆ ಪಾಪ. ಅಲ್ಲಿ ನಮ್ ಚಿನ್ನಗ್ ಬೇಜಾರಾಗಲ್ವ? ನಾವಿವಾಗ ಎಲ್ಲೋಗ್ತಾ ಇದೀವಿ ಅಂತಂದ್ರೆ ಮೈಸೂರ್ಗೆ ಹೋಗ್ತಾ ಇದೀವಿ. ಮೈಸೂರ್ಗೆ ಏನಕ್ಕೆ ಅಂತಂದ್ರೆ ನಾವು ಒಂದು ಹೊಸ ಬೈಕ್ ತಗೊಳ್ಳೋಣ ಅಂತ ಹೋಗ್ತಾ ಇರೋದು. ನನ್ನ ಹತ್ರ ಇದ್ದಿದ್ದು ಹಳೇದು CBR 250R ಮಾರಾಯ್ತು. ಮಾರಿ ಇವಾಗ ಇನ್ನೊಂದು ಹೊಸ ಬೈಕ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಮೈಸೂರ್ಗೆ. ಇವ್ರ ಮನೆ ತಕ್ಕೆ ಬಂದು ಯಾಕೆ ಹೋಗಿದ್ದು ಅಂತಂದ್ರೆ ನಮ್ಮ ಹತ್ರ ಇನ್ನೊಂದು ಹೆಲ್ಮೆಟ್ ಇರಲ್ಲ, ಅದಕ್ಕೋಸ್ಕರ ಇವ್ರ ಹತ್ರ ಇನ್ನೊಂದು ಹೆಲ್ಮೆಟ್ ಇಸ್ಕೊಂಡು. ಇವ್ರು ನೋಡ್ರಿ, ಇಲ್ಲಿ ಪಂಚೆ ಎಲ್ಲ ಹಾಕೊಂಡು ಬೈಕ್ ಓಡಿಸ್ತೀನಿ ಅಂತ ಸಾಹಸ ಮಾಡೋದು ಇವ್ರು. ಯಾವಾಗ್ಲೂ GTಲಿ ಇರ್ಬೇಕು, ಪಂಚೆಗೆ ಬೆಂಕಿ ಎತ್ಕೊಂಡ್ಬಿಡ್ತಿರ್ಬೇಕು ರೀಟಾಗಿ. ಫುಲ್ಲು ಹಾಲ್ ತರ ಕಾಣಿಸ್ತಾ ಇದೆ ನೀರು. ನೀರ್ ಮಾತ್ರ ನೋಡಿ. ನಾವು ಇವಾಗ ಬಂದಿದೀವಿ ಒಂದು ಆಕ್ಸಿಡೆಂಟ್ ಮುಗಿಸ್ಕೊಂಡು. ಅಲ್ಲೇನು ಸರ್ಪ್ರೈಸ್ ಅಂತದೇನು ಇಲ್ಲ. ನಾವು ತಗೋತಿರೋದು ಹೀರೋ ಎಕ್ಸ್ಪಲ್ಸ್ 210. ಇವಾಗ ಒಂದು 2 ಫೋಟೋ ಬೇರೆ ಕೊಡ್ಬೇಕು ನಾವು ಅಲ್ಲಿ ಶೋರೂಮ್ಗೆ. ಸೈನ್ ಹಾಕಿರೋದೆಲ್ಲ ಆಗೈತೆ, ಅದಕ್ಕೆ 2 ಫೋಟೋ ಇಲ್ಲ ನನ್ನ ಹತ್ರ. 2 ಫೋಟೋ ತೆಗಿಸ್ಕೊಂಬರೋಣ ಇವಾಗ ಹೋಗ್ಬಿಟ್ಟು. ಅಂದ್ರೆ ತಗ್ಸೋದೇನ್ ಬೇಡ, ಏನಕ್ಕೆ ಶಾರ್ಟ್ ಆಗಿದೆ ಏರು. ಫೋನಲ್ಲಿರೋ ಫೋಟೋನೇ ಪ್ರಿಂಟ್ ತೆಗಿಸ್ಕೊಂಡ್ಬಿಡೋದು ಇವಾಗ. ನಾವಿವಾಗ ಇಲ್ಲಿ ಒಂದು ಫೋಟೋ ಸ್ಟುಡಿಯೋಗೆ ಬಂದಿದೀವಿ. ಇಲ್ಲಿ ಒಂದು 4 ಫೋಟೋನ
ತೆಗೆಸ್ಕೊಂಡಲ್ಲ ಇರೋ ಫೋಟೋನ ಪ್ರಿಂಟ್ ಹಾಕ್ಸ್ಕೊಂಡು ಹೋಗೋಣ ಅಂತ. ಇದೊಂದು ಟ್ರಾನ್ಸಾಕ್ಷನ್ ತೋರಿಸ್ರಿ, ಇದು ಟ್ರಾನ್ಸಾಕ್ಷನ್ ಎಲ್ಲ ನಮ್ಮ ಮಂಜು ಐಟಿ ಅವರು ಒಂದು ಸ್ವಲ್ಪ ಹೂವು ತಗೊಂಬನ್ನಿ ಅಂತ ಹೇಳೋರೆ. ಅಂದರೆ ಶೋರೂಮಲ್ಲೇ ಒಂದು ಚೂರಾದ್ರೂ ಹೂವನ್ನ ಹಾಕ್ಬಿಟ್ಟು ಬೈಕ್ನ ಆಚೆ ತಗೋಬೇಕು. ಹೂವು ತಗೊಂಡು ಹೋಗೋಣ. ಹಂಗೆ ಹೆಲ್ಮೆಟ್ ಹಾಕ್ಬಿಟ್ರೆ ನೀನು ಹಂಗೆ ಮಾಡೋದು. ಇವಾಗ ತೆಗೆಸ್ಕೊಂಡಾಯ್ತು ನೋಡ್ರಿ ಇಲ್ಲಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ಹೆಂಗಿದ್ದೀನಿ ಇವಾಗ ಒಂಚೂರು ಕೂದಲಿಲ್ಲ ಅಷ್ಟೇ. ಹೂವು ತಗೊಂಡಾಯ್ತು ಇವಾಗ ಹೋಗ್ತಾ ಇದ್ದೀವಿ. ಏಯ್ ಯಾರು ಸ್ವೀಟ್ ಎಲ್ಲ ತಗೊಂಡಿರ ನಮಸ್ಕಾರ. ಅಲ್ಲಿ ಶೋರೂಮಲ್ಲಿ ಕರೆಕ್ಟಾಗಿ ಇಟ್ಕ ಕ್ಯಾಮ್ರಾ ಇಟ್ಕೇಳು. ಶೋರೂಮಲ್ಲಿ ಒಂದ್ ಗಾಡಿ ತಂಡ್ರೆ ಇನ್ನೊಂದ್ ಗಾಡಿ ಫ್ರೀ ಕೊಡ್ತಾರಂತೆ. ಅದನ್ನ ನಾನು ಇಸ್ಕೊಂತ ಇದೀನಿ. ಒಂದು ನೀವು ನಂಗೊಂದು ನನ್ನ ಚಿನ್ನುಗೊಂದು. ಇವನ ಹೆಸರು ಗೊತ್ತಿಲ್ಲ ಅಲ್ವಾ? ಏನ್ ಗೊತ್ತಣ್ಣ ಇವನ ಹೆಸರು? ಹೊಸ ಹೆಸರು ಚಿನ್ನು ಅಂತ. ನಮ್ಮ ಚಿನ್ನು ನೋಡು ಆ ಚಿನ್ನುನೇ ಬರೀ ಚಿನ್ನು. ಅವನು ನಿಜಲ್ಲೂ ಅವನಿಗೊಂಥರ ಖುಷಿ ಆಗುತ್ತೆ ಚಿನ್ನು ಅಂದಿದ ತಕ್ಷಣ. ಚಿನ್ನು ಚಿನ್ನು ಯಾರು ಇಟ್ಟಿದ ಹೆಸರು ಇದು? ಚೆನ್ನಾಗಿ ಕಾಣ್ತಿದೆಯಲ್ಲ ಇಲ್ಲಿ ನೋಡ್ರಿ. ಇಲ್ಲೊಂದು ಟೈರ್ ಮಾತ್ರ ತೋರಿಸ್ತೀನಿ. ಇಲ್ಲೊಂದು ಗಾಡಿ ಇದೆ, ಇಲ್ಲೊಂದು ಗಾಡಿ ಇದೆ. ಇದು ಒಂದು ಗಾಡಿ ನಂದು. ಒಂದು ಗಾಡಿ ತಾತರದಕ್ಕೆ ಇನ್ನೊಂದು ಗಾಡಿ ಫ್ರೀ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಲೋನ್ ಕಟ್ರಿ ಇನ್ನೊಂದು ಲೋನ್ ಕಟ್ಟಬೇಕು. ಇವಾಗ ನಾನು ಕುಲ್ಡ ಆಯ್ತು, ನೀನು ಕುಲ್ಡ. ಕುಲ್ಡಾ ಪ್ರೋ ಮ್ಯಾಕ್ಸ್ ನೋಡು. ಬೆಳಗ್ಗೆ ಹೋಗಿ ಜೂಡಿಯೋಗಿ ಹೋಗಿ ಇದು ತಗೊಂಡೆ. ಈ ಶರ್ಟ್ ಚೆನ್ನಾಗೈತೆ ಒಂಥರ. ಜೂಡಿಯೋದ ಇದು? ಎರಡು ಜೂಡಿ ಶರ್ಟುನು ಪ್ಯಾಂಟು ಜೂಡಿಯೋ. ಚಪ್ಪಲಿ ತೊಳ್ಕೊಂಡಿದ್ಯಾ ತಾನೆ? WD ಬಾಟಲ್ ಸ್ವೀಟ್ ಎಲ್ಲದು ಯಾವ್ದು ಸ್ವೀಟ್ ತಗೊಂಡಿರೋದು ಅಂತ ಹೇಳ್ಬೇಕು. ಅದು ಒಂದು 700 ರೂಪಾಯಿನೋ 750 ರೂಪಾಯಿನೋ ಕೊಡೋ. ಬೇಡ ತೋರಿಸ್ಬೇಡ ಅವ್ರಿಗೆ. ಬೇಡ ತೋರಿಸ್ಬೇಡ. ಚಿನ್ನು ಯಾಕೆ ಚಿನ್ನು? ಒಂದು ಸ್ವೀಟ್ ಬೆಲೆ ಇಲ್ವಾ? ಚಿನ್ನು ಕದ್ ನೋಡ್ತಾರ ಗಾಡಿಯ. BTS ಇದೆಲ್ಲ BTS ಈಗ ಹಾಕಂಟ ಪ್ರೆಗ್ನೆಂಟ್ ಆದಾಗ ಹಿಂಗೆ ನೋಡೋದು. ಸರಿ ಇಬ್ರು ಆ ಕಡೆ ಈ ಕಡೆ ಹರಿದ್ಬಿಡ್ತೀರಿ ಹಿಡ್ಕೊಂಡು ಹೇಳ್ಬಿಟ್ಟು. ಹಿಂಗೆ ಬಂದು ಬಾಯ್ಲಿ ಸುಮಂತ್ ನಿನ್ಗಡೆ ಕೂರ್ಸೋಣ. ಹಿಂಗೆ ಬಂದು ಈ ಕಡೆಗೆ ಆಮೇಲೆ ಹೇಳಿ ಅದು. ಇರೋ ನಾನೊಂದು ಬರೀತೀನಿ. ಅದೊಂದು ಪ್ರಮೋಷನ್ ಮಾಡ್ಬೇಕು. ಬರೀ ಸರಿ. ರಬ್ಬರ್ ಐತೆ ಇಲ್ಲೇ ರಬ್ಬರ್ ಬರೀತೀನಿ. ಎಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಆಗಲ್ಲ, ಫಾಲೋ ಮಾಡಿ. ಚಿನ್ನು ಚಾರ್ಜ್ ಇಲ್ಲ ಅಲ್ಲಿ ಒಂದು ಹೂನಲ್ಲಿ. ಚಿನ್ನು ಚಾರ್ಜ್ ಇಲ್ಲ. ಚಿನ್ನು ಹಿಂಗನ್ಬೇಡ್ರಿ. ಹಿಂಗ್ ಹಿಡ್ಕೊಂಡು ಹಿಂಗ್ ಹೇಳಿರಿ. ಹೆಂಗ್ ಗೊತ್ತಾ? ಅಮ್ಮ ಲಾಲು ಬೇಕು. ಸರಿ ನಿಧಾನಕ್ಕೆ ನಾವು ಎತ್ತು ಬಿಡ್ತೀವಿ. ಅವನು ಮೇನ್ ಹಿಡಿಲಿ ಬೇಡ ಬೇಡ ಬೇಕಾರೆ. ಓಕೆನಾ? ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಒಳ್ಳೆದಾಗಲಿ. ನನಗೇನು ಹೇಳ್ಬೇಡ. ಥ್ಯಾಂಕ್ ಯು ಬ್ರೋ. ನನಗೆ ನನಗೆ ನೀವು ಹಾಕಂತೀಯೇನು? ಕೇಳಿ ಇನ್ನೊಂದ್ಸಲಿ. ಇವಾಗ ಕೇಳು. ಒಂದ್ ಪೀಸ್ ತಗೊಂಡ್ರಿ ಅಂದ್ರೆ ಎಷ್ಟು ಪೀಸ್ ತಗೊಂಡವ್ರಲ್ಲಿ ಕಚ್ಕೊಂಡೈತೆ ನನ್ಗಳಿಗೆ. ಇಲ್ಲಿ ನಾನು ಏನಂತ ಹೇಳಿದ್ ಗೊತ್ತಾ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿಂದ, ನಾನು ಒಂದ್ ಗಾಡಿ ತಗೊಂಡ್ರೆ ಇನ್ನೊಂದ್ ಗಾಡಿ ಫ್ರೀ ಆಗಿ ಕೊಡ್ತಾ ಇರೋದು ಶೋರೂಮ್ ಇಂದ ಅಂತ ಹೇಳಿದೆ. ಬರೀ ಇಂಥ ಮಕ್ಕಳು ಮಾಡೋದಲ್ಲ ಜೀವನ ಕಳ್ಬಿಟ್ರಲ್ಲ. ಫ್ರೀ ಬೇಕಲ್ಲ. ಇನ್ನೊಂದು ಅಲ್ಲಿ ಇರೋದು ಕೊಡ್ತಾರೆ, ಡೆಮೋ ರೇಟ್ ಕೊಟ್ಬಿಡ್ತಾರೆ. ಅನ್ಕೊಳ್ಳೋದು ಎಷ್ಟು ಹುಡುಗಿರು ಹಾಳು ಮಾಡ್ಬಿಟ್ಟು. ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ಇದೊಂದು ನಂದ್ ಗಾಡಿ, ಇನ್ನೊಂದು ಇವೊಂದು. ಅವಾಗ್ಲೇ ಚಾರ್ಜ್ ಇರ್ಲಿಲ್ಲ. ಶೋರೂಮ್ ಇಂದ ಗಾಡಿ ಎತ್ಕೊಂಡಿದ ತಕ್ಷಣ ಕಾರ್ ಒಳಗಡೆ ಚಾರ್ಜ್ ಹಾಕ್ದೆ ಕ್ಯಾಮ್ರಾನ. ಇವಾಗ ಒಂದು ಸ್ವಲ್ಪ ಚಾರ್ಜ್ ಆಗಿದೆ, ಅಷ್ಟೊಂದು ಚಾರ್ಜ್ ಆಗಿಲ್ಲ. 0 ಆಗ್ಬಿಟ್ಟಿತ್ತು ಫುಲ್. 0 ಇಂದ 31% ಚಾರ್ಜ್ ಮಾಡ್ಕೊಂಡಿದೀನಿ. ಇದ್ರಲ್ಲೇ USB ಪೋರ್ಟ್ ಐತೆ, ಆದ್ರೆ ಚಾರ್ಜ್ ಹಾಕಕ್ಕೆ ಕೇಬಲ್ಲೇ ಇಲ್ಲ. ಅದಕ್ಕೋಸ್ಕರ ಅಂತ ಕಾರಲ್ಲಿ ಚಾರ್ಜ್ ಹಾಕಿದಾಯ್ತು. ಇವಾಗ ಏನಪ್ಪ ಪ್ಲಾನು ಅಂದ್ರೆ ಬೆಟ್ಟಕ್ಕೆ ಹೋಗ್ಬೇಕು ಅಂತ. ಚಿನ್ನು ನಮಸ್ತೆ ಸರ್. ಆಗ್ಲೇ ಮೊಬೈಲ್ ಮೌಂಟ್ ಆಗ್ತವ್ರೆ. ಬರ್ರಿ ಆಮೇಲೆ ಹಾಕೊಳ್ಳೋಣ. ಥ್ಯಾಂಕ್ ಯು. ಆಯ್ತು ಹಾಕಿ. ನನ್ ಚಾರ್ಜ್ ಖಾಲಿ ಆಯ್ತು, ತಿರ್ಗಾ ಅಲ್ಲಿ